ಸಪ್ತಮ ಕರ್ಮಾಧಿಪತಿಯಾದಂತಹ ಬುಧಗ್ರಹ ಲಾಭಸ್ಥಾನ 11ನೇ ಮನೆಗೆ ಬರ್ತಾನೆ. ಆದ್ದರಿಂದ ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರಗ್ರಹನ ಸಂಚಾರ. ಇಲ್ಲಿ ಬೇರೆ ಕಂಪಾರ್ಟ್ಮೆಂಟ್ ಅಂದ್ರೆ ಬಿಸ್ನೆಸ್. ಅಕ್ಟೋಬರ್ ಅಂದ್ರೆ ನಿಮ್ಮ ಲಾಭಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಭಾಗ್ಯಾಧಿಪತಿಯಾದಂಥ ರವಿ. ಸೊ ಇಲ್ಲಿ ಏನ್ ತೋರಿಸುತ್ತೆ ಇದು ಸ್ಪಷ್ಟವಾಗಿ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ತೀರಾ, ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ, ಬೇಗ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ಅಂದ್ರೆ ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ, ಸಂಪೂರ್ಣ ಮಾಸ ಭವಿಷ್ಯವನ್ನ ತಿಳಿಸಲಿದ್ದೇನೆ. ಈ ಬಾರಿ ನಾನು ಶುಭ ವಿಚಾರಗಳು ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ, ಇದರ ಎರಡು ಬೇರೆ ಬೇರೆ ವಿಡಿಯೋ ಕೊಡಲ್ಲ, ಒಂದೇ ವಿಡಿಯೋ. ಈ ಒಂದೇ ವಿಡಿಯೋದಲ್ಲಿ ಎಲ್ಲಾ ವಿಚಾರಗಳನ್ನು ಸಹ ನಾನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಕೊಳ್ಳಿ. ಇನ್ನು ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ಮರೀದೆ ಇದನ್ನು ಶೇರ್ ಮಾಡಿ. ಬಹಳ ಪ್ರಮುಖವಾದಂತಹ ವಿಡಿಯೋ. ಬನ್ನಿ ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ. ಅಕ್ಟೋಬರ್ 10ನೇ ತಾರೀಕು ತುಲಾರಾಶಿಗೆ ಬುಧ ಗ್ರಹ ಸಂಚಾರ. ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರನ ಸಂಚಾರ. ಅಕ್ಟೋಬರ್ 17ನೇ ತಾರೀಕು ತುಲಾರಾಶಿಗೆ ರವಿಗ್ರಹ ಸಂಚಾರ. ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಕುಜಗ್ರಹನ ಸಂಚಾರ. ಇನ್ನು ಅಕ್ಟೋಬರ್ 29ಕ್ಕೆ ವೃಶ್ಚಿಕ ಬುಧ ಇದೆ, ವೃಶ್ಚಿಕ ರಾಶಿಗೆ ಬುಧ ಸಂಚಾರ. ಬಟ್ 29 ಅಂದ್ರೆ ಇಡೀ ತಿಂಗಳೇ ಮುಗಿದೋಗುತ್ತೆ ಅಕ್ಟೋಬರ್ ಅಲ್ವಾ. ಸೊ ಮೊದಲ 4 ತಾರೀಕುಗಳು ಬಹಳ ಇಂಪಾರ್ಟೆಂಟ್. ಸೊ ಈ ತಾರೀಖುಗಳು ರೌಂಡ್ ಮಾಡಿ ಇಟ್ಕೊಳ್ಳಿ. ಅಕ್ಟೋಬರ್ 10, 12, 17, 20 ಈ 4 ತಾರೀಖುಗಳಲ್ಲೇ ಅಕ್ಟೋಬರ್ ತಿಂಗಳಲ್ಲಿ ನೀವು ವ್ಯತ್ಯಾಸಗಳನ್ನ ಕಾಣ್ತಕ್ಕಂಥದ್ದಾಗಿರುತ್ತೆ. ಬಹಳ ಇಂಪಾರ್ಟೆಂಟ್ ತಾರೀಖುಗಳು, ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಗೊತ್ತಾಯ್ತಲ್ವಾ. ಬನ್ನಿ ಈಗ ಒಂದೊಂದಾಗಿ ಅದರ ಫಲ ಏನು ಅಂತ ನೋಡೋಣ. ಅದರಲ್ಲೂ ವಿಶೇಷವಾಗಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬ ಧನುರಾಶಿಯವರು ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬ ವಿಡಿಯೋ ಯಾರು ನೋಡ್ತಾ ಇದ್ರವರಲ್ಲ. ಯಾಕೆ ಅಂತಂದ್ರೆ ಮುಂದೆ ವಿಡಿಯೋ ಹೇಳ್ತೇನೆ, ರವಿಗ್ರಹ ನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ, ಅದರ ಫಲಗಳನ್ನು ಸಹ ನಿಮಗೆ ಹೇಳಬೇಕಾಗತ್ತೆ. ನೆಗೆಟಿವ್ಸ್ ಎಲ್ಲ ಹೋಗ್ಬಿಡ್ಲಿ ಅನ್ನುವ ಕಾರಣಕ್ಕೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸೂರ್ಯನಾರಾಯಣಾಯ ನಮಃ ಅಂತ. ಒಳ್ಳೆಯದಾಗಲಿ. ಮೊದಲನೇದಾಗಿ ಅಕ್ಟೋಬರ್ 10ನೇ ತಾರೀಕು ತುಲಾರಾಶಿಗೆ ಬುಧಗ್ರಹ. ಬುಧಗ್ರಹ ಯಾರು? ಧನುರಾಶಿಯವರಿಗೆ ಸಪ್ತಮಾಧಿಪತಿ, ಕರ್ಮಾಧಿಪತಿ. ಸಪ್ತಮ ಕರ್ಮಾಧಿಪತಿಯಾದಂತಹ ಬುಧಗ್ರಹ ಲಾಭಸ್ಥಾನ 11ನೇ ಮನೆಗೆ ಬರ್ತಾನೆ. ಆದ್ದರಿಂದ ಅಕ್ಟೋಬರ್ ಇಡೀ ತಿಂಗಳೇ ಹೆಚ್ಚು ಕಡಿಮೆ 29ನೇ ತಾರೀಕಿನ ತನಕ ನಿಮಗೆ ಅವಿವಾಹಿತ ಧನುರಾಶಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗುವಂತಹ ಸಂದರ್ಭಗಳು ಚೆನ್ನಾಗಿದೆ. ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಧನುರಾಶಿಯವರಿಗೆ ಅನುಕೂಲವಾಗುವಂತಹ ದಿನಗಳು. ಆಮೇಲೆ ಕೆಲಸ ಇಲ್ಲದೆ ಇರತಕ್ಕಂಥ ಜಾಬ್ಲೆಸ್, ಕೆಲಸ ಇಲ್ಲದೆ ಇರತಕ್ಕಂಥ ಧನುರಾಶಿಯವರಿಗೆ ಕೆಲಸ ಕೊಡಿಸ್ತಕ್ಕಂಥದ್ದು ಬುಧಗ್ರಹನ ಆಗಿರ್ತಾನೆ. ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಪ್ರತಿಯೊಂದು ಬುಧನ ಕೈಯಲ್ಲಿದೆ. ಅದೆಲ್ಲದನ್ನೂ ಸಹ ಮಾಡಿಸ್ತಾರೆ. ಯಾಕೆಂದ್ರೆ ಬುಧ 10ನೇ ತಾರೀಕಿನ ತನಕ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. 10ನೇ ತಾರೀಕಿಂದ ಲಾಭಸ್ಥಾನಕ್ಕೆ ಬರ್ತಾನೆ. ಸಪ್ತಮಾಧಿಪತಿ, ಕರ್ಮಾಧಿಪತಿ. ಸೊ ವೆರಿ ಗುಡ್. ಅದರಿಂದ ಧನುರಾಶಿಯವರು ತುಂಬಾ ಅನುಕೂಲ. ಬುಧ ಬಲ ಅಂತಾನೆ ಹೇಳ್ಬೇಕು ನಿಮಗೆ. ಈ ಇಡೀ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತವಾಗಿ ಬುಧ ನಿಮಗೆ ಒಳ್ಳೆ ಫ್ರೆಂಡ್ಸು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ದೂರ ಪ್ರಯಾಣ, ವಿದೇಶ ಪ್ರಯಾಣ, ಟ್ರಾನ್ಸ್ಫರು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ದು, ಅವಿವಾಹಿತರಿಗೆ ವಿವಾಹ ಮಾಡಿಸ್ತಕ್ಕಂಥದ್ದು, ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ ಇದೆ ಅನ್ನೋದನ್ನು ರಾಶಿಯವರಿಗೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಬುಧ ಗ್ರಹ ಮಾಡಿಕೊಡ್ತಾರೆ ಈ ತಿಂಗಳು. ಯಾವ ತಿಂಗಳು? ಅಕ್ಟೋಬರ್ ತಿಂಗಳಲ್ಲಿ. ಖಂಡಿತ ಒಳ್ಳೆಯದಾಗಲಿ. ಅದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ತುಂಬಾ ಒಳ್ಳೆಯದು. ನೆಕ್ಸ್ಟ್ ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರಗ್ರಹನ ಸಂಚಾರ. ಇಲ್ಲಿ ಬೇರೆ ಕಂಪಾರ್ಟ್ಮೆಂಟ್ ಅಂದ್ರೆ ಬಿಸ್ನೆಸ್, ವ್ಯಾಪಾರ ಮಾಡ್ತಕ್ಕಂಥ ಧನುರಾಶಿಯವರಿಗೆ ಮಾತ್ರ ಇದು ಚಿಂತಾಜನಕ ವಿಚಾರ. ಯಾಕೆಂದ್ರೆ 12ನೇ ತಾರೀಕಿನ ತನಕ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲಾ ಧನುರಾಶಿಯವರಿಗೂ ತುಂಬಾ ಚೆನ್ನಾಗಿತ್ತು. ಯಾಕೆ? ಲಾಭಾಧಿಪತಿಯಾಗಿರತಕ್ಕಂತಹ ಶುಕ್ರಗ್ರಹ ಲಾಭದಲ್ಲಿದ್ದಾನೆ. ಕರ್ಮಾಧಿಪತಿಯಾಗಿರತಕ್ಕಂತಹ ಬುಧಗ್ರಹ ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಸೂಪರ್.
ಅಲ್ವಾ? ಅಂದ್ರೆ ಆರ್ಡರ್ಸ್ಗಳು ಚೆನ್ನಾಗಿ ಬರುತ್ತೆ, ಬಿಸ್ನೆಸ್ ಚೆನ್ನಾಗಾಗುತ್ತೆ, ಪ್ರಾಫಿಟ್ಸ್ ಚೆನ್ನಾಗಿ ಬರುತ್ತೆ, ಎಲ್ಲ ಚೆನ್ನಾಗಿದೆ. ಆದರೆ 12ನೇ ತಾರೀಕಿನಿಂದ ಶುಕ್ರ ಲಾಭಾಧಿಪತಿ ನಿಮಗೆ ವ್ಯಯ, ವೃಶ್ಚಿಕ ರಾಶಿ 12ನೇ ಮನೆಗೆ ಹೋಗ್ತಾ ಇದ್ದಾನೆ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮಗೆ ಲಾಸ್. 12ನೇ ತಾರೀಕಿನ ತನಕ ತುಂಬಾ ಪ್ರಾಫಿಟ್ಸ್, ಲಾಭಗಳನ್ನು ನೋಡ್ತಾ ಇದ್ದಂತಹ ಧನುರಾಶಿಯವರು 12ನೇ ತಾರೀಕು ನಂತರ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಗಳಲ್ಲಿ ನಷ್ಟವನ್ನ ನೋಡ್ತೀರಾ. ನಷ್ಟ 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 ಅಂದಾಗ ಏನ್ ಮಾಡ್ಬೇಕಾಗತ್ತೆ, ನಿಮಗೆ ಇನ್ವೆಸ್ಟ್ಮೆಂಟ್ ದುಡ್ಡು ಇಲ್ವಲ್ಲ, ಅವಾಗ ಏನ್ ಮಾಡ್ತೀರಾ, ಸಾಲ ಹುಡುಕೊಂಡು ಹೋಗ್ತೀರಾ. ಬಟ್ ಷಷ್ಠ್ಯಾಧಿಪತಿನೂ ಶುಕ್ರನೇ, ಆದ್ರಿಂದ ಸಾಲ ಸಿಗೋದಿಲ್ಲ. ಫಾರ್ ಸಪೋಸ್ ಸಿಕ್ಕಿದ್ರು ಸಹ ತೀರಾ ಜಾಸ್ತಿ ಬಡ್ಡಿ, ಆಮೇಲೆ ಕೊಡುವಂತಹ ಸಾಲ ಕೊಡುವಂಥವರು ಬಹಳ ಸಮಸ್ಯೆ ಕೊಡುವ ಸಾಧ್ಯತೆ ಜಾಸ್ತಿ ಇದೆ. ಸ್ತ್ರೀರ ಹತ್ರ ಸಾಲ ಮಾಡ್ತೀರಾ, ಲೇಡೀಸ್ ಹತ್ರ ಸಾಲ ಮಾಡ್ತೀರಾ ಅಂತ ಕಂಡು ಬರ್ತದೆ ಧನುರಾಶಿಯವರು. ಅದರಿಂದ ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇದೆ. ನನ್ನ ಅನಿಸಿಕೆ ಪ್ರಕಾರ ಬೇಡ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಎಷ್ಟೇ ಪ್ರಾಫಿಟ್ ಬೇಕಾದ್ರೆ ಅವ್ರಿಗೆ ಹೇಳಿ, ಪ್ರಾಫಿಟ್ ಬೇಕಾದ್ರೆ ಕಡಿಮೆ ತಗೊಳ್ಳಿ, ಬಟ್ ಸಾಲ ಅಂತ ಐಟಮ್ ಕೊಡೋಕೆ ಹೋಗ್ಬೇಡಿ, ನಷ್ಟ ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಗೊತ್ತಾಯ್ತಲ್ವಾ? 12ನೇ ತಾರೀಕುವರೆಗೆ ಚೆನ್ನಾಗಿದ್ದು, 12ನೇ ತಾರೀಕು ನಂತರ ಈ ಥರ. ಅದರಿಂದ ಈ 12ನೇ ತಾರೀಕು ಒಳಗೆ ನಿಮ್ಮ ಶೇರ್ ಮಾರ್ಕೆಟ್ ಬಿಸ್ನೆಸ್ಸು ಮತ್ತೊಂದು ಇನ್ನೊಂದೆಲ್ಲ ಓಕೆ, ಬಟ್ 12ರ ನಂತರ ಶೇರ್ ಮಾರ್ಕೆಟಲ್ಲಿ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ತೀರಾ 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 ಜಾಸ್ತಿ ಇದೆ. ನೆನ್ಪಿಟ್ಕೊಳ್ಳಿ ಅದ್ರ ಬಗ್ಗೆ. ನೆಕ್ಸ್ಟು 17ನೇ ತಾರೀಕು, ಅಕ್ಟೋಬರ್ 17ನೇ ತಾರೀಕಿಂದ ತುಲಾ ರಾಶಿಯ ರವಿಗ್ರಹ ಬರ್ತಾನೆ. ಅಕ್ಟೋಬರ್ ಅಂದರೆ ನಿಮ್ಮ ಲಾಭ ಸ್ಥಾನದಲ್ಲಿ ನೀಚ ಸ್ಥಿತಿಯಲ್ಲಿ ಭಾಗ್ಯಾಧಿಪತಿಯಾದಂಥ ರವಿ. ಸೊ ಇಲ್ಲಿ ಏನು ತೋರಿಸುತ್ತೆ ಇದು ಸ್ಪಷ್ಟವಾಗಿ ಅಂತಂದರೆ, ನಿಮಗೆ ಅಂದರೆ ಧನುರಾಶಿಯವರಿಗೆ ಲಕ್ ಫ್ಯಾಕ್ಟರ್ ತುಂಬ ಕೈ ಕೊಡಲಿದೆ. ಲಕ್ ಫ್ಯಾಕ್ಟರ್ 17ನೇ ತಾರೀಕಿನ ನಂತರ ದುರದೃಷ್ಟ ಕಹಾ ಹೈ ಅಂದರೆ ನಿಮ್ಮ ಸುತ್ತಮುತ್ತಲು ಎಲ್ಲ ಕಡೆ ಹೈ ಅನ್ನಂಗೆ ಆಗ್ಬಿಡುತ್ತೆ. ಏನು ಈ ಲೆವೆಲಲ್ಲಿ ದುರದೃಷ್ಟನ, ಈ ಲೆವೆಲಲ್ಲಿ ಸಹ ಇದ ಅನ್ನೋದ್ರೆ ಅಂದರೆ ಅನ್ಲಕ್ಕಿ ಅಂತಾರಲ್ಲ, ನಮಗೆ ಲಕ್ಕೇ ಇಲ್ಲ ಅನ್ಸುತ್ತೆ ಗುರುಳೆ ಅಂತ ಇರುತ್ತೆ. ಇಲ್ಲಿ ತನಕ 17ರ ತನಕ ಇರುತ್ತೆ, 17ರ ನಂತರ ಇರೋದಿಲ್ಲ. ಸೊ ಅದರಿಂದ ಲಕ್ ಫ್ಯಾಕ್ಟರ್ ಇಂದ ಅದೃಷ್ಟವಶಾತ್ ಇದೊಂದು ಕೆಲಸ ಆಗ್ಬಿಡುತ್ತೇನೋ, ಟ್ರೈ ಮಾಡೋಣ ಅನ್ನೋಂಗೇನಾದ್ರು ಇದ್ದರೆ ಅದು 17ರ ಒಳಗೆ ಮಾಡ್ಕೊಂಬಿಡಿ. 17ರ ನಂತರ ನಿಮ್ಗೆ ಯಾವ ಲಕ್ಕು ಕೆಲಸ ಮಾಡಲ್ಲ, ಯಾವುದೂ ಮಾಡಲ್ಲ. ಆಯ್ತಲ್ವಾ? ಸೊ ಲಕ್ ಮೇಲೆ ಡಿಪೆಂಡ್ ಆಗಬೇಡಿ 17ರ ನಂತರ. ಒಂದು ಇನ್ನೊಂದು, ತಂದೆಯವರಿಗೆ ಅನಾರೋಗ್ಯವಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. 17ನೇ ತಾರೀಕಿನ ನಂತರ ಧನುರಾಶಿಯವರ ತಂದೆಯವರ ಆರೋಗ್ಯ ಕ್ಷೀಣಿಸುತ್ತೆ, ಜಾಸ್ತಿನೇ ಕ್ಷೀಣಿಸುವ ಸಾಧ್ಯತೆ ಇದೆ. 1 ತಿಂಗಳುಗಳ ಕಾಲ ಅಥವಾ ಈ ಹತ್ತತ್ರ 2 ತಿಂಗಳುಗಳ ಕಾಲ ಗೊತ್ತಲ್ವಾ, ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸೊ ಆದ್ದರಿಂದ ಅಕ್ಟೋಬರ್ ತಿಂಗಳ ಮೊದಲ 2 ವಾರಗಳಲ್ಲೇ ನಿಮ್ಮ ತಂದೆಯವ್ರನ್ನ ಕರ್ಕೊಂಡೋಗಿ ಎಲ್ಲ ಹೆಲ್ತ್ ಬಾಡಿ ಚೆಕಪ್ ಎಲ್ಲ ಮಾಡಿಸಿ, ಅವ್ರಿಗೆ ಏನಾದ್ರು ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸಗಳಿದ್ದರೆ ಕೂಡಲೇ ಅವರಿಗೆ ಔಷಧೋಪಚಾರಗಳನ್ನ ಮಾಡಿ ಅಥವಾ ಪಂಚಕರ್ಮ ಚಿಕಿತ್ಸೆ ಕೊಡಿಸಿ ಆಯುರ್ವೇದಿಕ್ ಡಾಕ್ಟರ್ನ ಕರ್ಕೊಂಡೋಗಿ ಏನಾರ ಮಾಡಿ, ಒಟ್ಟ ಚೆನ್ನಾಗಿದ್ರು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಎಲ್ಲ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಬಿಡ್ರಿ. ಯಾಕೆ ಅಂದರೆ 17ರ ನಂತರ ಅವರಿಗೆ ಅನಾರೋಗ್ಯ ಬರಬಾರದು. ಫಾರ್ ಸಪೋಸ್ ಬಂದರೂ ದೊಡ್ಡ ಪ್ರಮಾಣದಲ್ಲಿ ಬರಬಾರ್ದು, ಫಾರ್ ಸಪೋಸ್ ಚಿಕ್ಕ ಪ್ರಮಾಣದಲ್ಲಿ ಬಂದರೂ ಅದನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲಿ ಬೆಳಿಬೇಕು. ಆಯ್ತಲ್ವಾ? ಸೊ ಆ ಥರ ತಂದೆಯವ್ರನ್ನ ಕಣ್ಣಿನ ರೆಪ್ಪೆ ಭಾಳ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆಯವರ ಒಂದು ಆಶೀರ್ವಾದದಿಂದ ಖಂಡಿತ ನಿಮಗೆ ಒಳ್ಳೇದಾಗ್ತದೆ. ಆಯ್ತಲ್ವಾ? ದೇವರ ಆಶೀರ್ವಾದ ಮಾಡಿದಂಗೆ ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಸಹ ನಿಮಗೆ ತುಂಬ ಬಿಸಿ ತುಪ್ಪ ಆಗಲಿದೆ 17ರ ನಂತರ ಹಾಗೂ 20ರ ನಂತರ. 20ರ ನಂತರ ಕುಜ ಕೂಡ ನಿಮಗೆ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ ಅಷ್ಟಮನಲ್ಲಿ, ಭೂಮಿಕಾರಕ ಅವನು. ಹಾಗೂ ಪಿತ್ರಾರ್ಜಿತ ಆಸ್ತಿಕಾರ ಕೊಡ್ತಕ್ಕಂಥ ರವಿಯೂ ಸಹ ನಿಮಗೆ ಭಾಗ್ಯಾಧಿಪತಿ ನಿಮಗೆ ಏನಾಗ್ಬಿಡ್ತಾನೆ ಅಂದರೆ ನೀಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ. ಅಲ್ಲಿಗೆ ಈ ಪಿತ್ರಾರ್ಜಿತ ಆಸ್ತಿಯನ್ನೇನಾದರೂ ಧನುರಾಶಿಯವರು 17ನೇ ತಾರೀಕು ನಂತರ ಹಂಚಿಕೆಯನ್ನು ಮಾಡ್ಕೊಳ್ಳೋಕೆ ಒಪ್ಪಿಕೊಂಡ್ರು ಅಂದರೆ, ತುಂಬ ಚೆನ್ನಾಗಿದೆ ಅನ್ನೋದು ಯಾವುದನ್ನು ನಿಮಗೆ ಕೊಡ್ತೀವಿ ಅಂಥೇಳಿ ಅತ್ಯಂತ ವರ್ಸ್ಟ್ ಯೂಸ್ಲೆಸ್ ಭಾಗವನ್ನು ನಿಮಗೆ ಕೊಟ್ಟು ಚೆನ್ನಾಗಿರೋದನ್ನೆಲ್ಲ ಅವ್ರು ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಳ್ಳಿ ಬಿಡಿ ಗುರುಗಳೇ, ನಮ್ಮ ಒಡಹುಟ್ಟಿದವರೇ ಅಲ್ವಾ, ಏನು ತೊಂದರೆ ಇಲ್ಲ ಅಂತಂದರೆ ಖಂಡಿತ ನೀವು ದೇವರು ಒಳ್ಳೆಯದಾಗಲಿ, ನಿಮ್ಮ ಬುದ್ಧಿಗೆ ಜೈ ಹೋ. ಆದರೆ ಹಂಗೆಲ್ಲ ಆಗಲ್ಲ ಗುರುಗಳೇ, ಅಷ್ಟೆಲ್ಲ ನಾನು ಇದೆಲ್ಲ ನನಗೂ ಬೇಕು, ನನಗೆ ಯಾವುದೋ ಯೂಸ್ಲೆಸ್ ವೇಸ್ಟ್ ಕೊಟ್ಬಿಟ್ಟು ಅವ್ರು ಮಾತ್ರ ಚೆನ್ನಾಗಿ ಇಟ್ಕೊಂಬಿಟ್ರೆ ಅದು ಹೆಂಗಾಗ್ಬಿಡುತ್ತೆ, ಅದು ಹಂಗಾಗಲ್ಲ, ನಂಗೆ ಚೆನ್ನಾಗಿರೋದೇ ಬೇಕು ನನಗೆ ಅಂತ ಏನಾರು ಇದು ಮಾಡೋಂಗಿದ್ರೆ 17ರ ಒಳಗಡೆ ವ್ಯವಹಾರ ಮುಗಿಸ್ಕೊಳ್ಳಿ. 17 ದಾಟ್ತು ಅಂದರೆ ನಿಮ್ಮ ಕೈಗೆ ಉದಾಯ್ತಲ್ವಾ, ಒಳ್ಳೆಯದಾಗಲಿ. ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರಗಳೇನೆಂದರೆ, ಸರ್ಕಾರಿ ಉದ್ಯೋಗದಲ್ಲಿ ನೀವೇನಾದ್ರು ಇದ್ದೀರಾ ಅಂತ ಆದರೆ, ಯಾರು ಧನುರಾಶಿಯವರು ಗೌರ್ಮೆಂಟ್ ಜಾಬಲ್ಲಿದ್ದರೆ ಅಥವಾ ನೀವು ಧನುರಾಶಿಯವರಾಗಿ ಪೊಲಿಟಿಷಿಯನ್, ರಾಜಕೀಯ ಚಿಕ್ಕ ಏನೋ ಗ್ರಾಮ ಪಂಚಾಯತಿ ಲೆವೆಲಿಂದ ನಾನು ಹೈ ಲೆವೆಲ್ವರೆಗೂ ಹೇಳ್ಬಿಡ್ತಾಯಿದ್ದೀನಿ, ಎಲ್ಲೇ ಇರಲಿ ನೀವು ಧನುರಾಶಿಯವರಾಗಿದ್ದು ನೀವೇನಾದ್ರು ರಾಜಕೀಯದಲ್ಲಿ ಇದ್ದೀರಾ ಅಂತಾದರೆ 17ರ ನಂತರ ತುಂಬ ಹಿನ್ನಡೆಗಳನ್ನು ನೋಡಬೇಕಾಗತ್ತೆ. ಅಧಿಕಾರ ಕಳ್ಕೊಳ್ಳುವಂಥದ್ದು, ಅದು ಇದು ತುಂಬ ಹಿಂಸೆಗಳು, ಅವಮಾನಗಳು, ಮಾಡದೇ ಇರೋ ತಪ್ಪು ನಿಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನೀವೇ ಮಾಡಿದ್ದೀರಾ ಅಂದ್ರೆ ಇವೆಲ್ಲ ಜಾಸ್ತಿ ಆಗ್ಬಿಡುತ್ತೆ.
ಆಯ್ತಲ್ವ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ಫುಲ್. ಅಲ್ಲಿ ತನಕ ಮಹಾರಾಜನ್ ಥರ ತಲೆ ಮೇಲೆ ಇಟ್ಕೊಂಡು ನೋಡ್ಕೊತಾರೆ ನಿಮ್ಮನ್ನು 17ರ ತನಕ. 17ರ ತನಕ ಲಬಕ್ ಅಂತ ಕೆಳಗಡೆ ಬಿಸಾಕ್ಬಿಡ್ತಾರೆ ನಿಮ್ಮನ್ನು, ಆಯ್ತಲ್ವ. ನಿಮ್ಗೆ ಒಂದ್ಸಲ ಎಲ್ಲಿದ್ದೆ, ಎಲ್ಲಿ ಬಂದೆ, ಏನು ನಡೀತಾ ಇದೆ ಅನ್ನೋಂಗೆ ಭ್ರಮ ನಿರಸನ, ಅದೆಲ್ಲ ಆಗ್ಬಿಡುತ್ತೆ 17ರ ನಂತರ. ಸೊ ಆ ರವಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಭಾಳ ಇಂಪಾರ್ಟೆಂಟ್. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಸಾಧ್ಯವಾದರೆ ಒಂದು 17ನೇ ತಾರೀಕು ನಂತರ ಭಾನುವಾರ ಯಾವ ಬರುತ್ತೆ ಅಂತ ನೋಡಿಕೊಂಡು ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ. ಆಮೇಲೆ ಬಹಳ ಪ್ರಮುಖವಾಗಿ ನೀವು ನಾನು ಇಷ್ಟು ತನಕ ಹೇಳಿದಲ್ಲ ಆ ಎಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ನಾನು ಒಳ್ಳೇದು ಹೇಳಿಲ್ಲ ಅನ್ಕೊಂಡ್ಬಿಡ್ಬೇಡಿ. 17ರ ಹಿಂದೆ ಎಲ್ಲ ಒಳ್ಳೇದಿದೆ, 17ರ ನಂತರ ಸಮಸ್ಯೆ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಶುಭ ಯಾವಾಗಿದೆ, ಅಶುಭ ಯಾವಾಗಿದೆ ಅನ್ನುವಂಥದ್ದು, ಓಕೆನಾ. ನೆಕ್ಸ್ಟ್ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು 20ನೇ ತಾರೀಕಿನ ನಂತರ. ನಿಮಗೆ ಪಂಚಮಾಧಿಪತಿ ಆಗಿರತಕ್ಕಂಥ ಕುಜ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ ಕರ್ಕಾಟಕ ರಾಶಿಗೆ ಅಕ್ಟೋಬರ್ 20ರಿಂದ. ಸೊ ನೀವು ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ತೀರಾ, ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ, ಬೇಗ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ಅಂದರೆ 20ನೇ ತಾರೀಕು ಅಥವಾ 17ನೇ ತಾರೀಕು ಒಳಗೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಫಿನಿಶ್ ಮಾಡ್ಕೊಂಡ್ಬಿಡ್ಬೇಕು. ಫಾರ್ ಸಪೋಸ್ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ಧನುರಾಶಿಯವರಿಗೆ 20ನೇ ತಾರೀಕು ದಾಟಿಬಿಡ್ತು ಅಂದರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದಾಗಲ್ಲ. ನೀವು ಏನು ಕೆಲಸಕ್ಕೆ, ಒಂದು ಇಂಪಾರ್ಟೆಂಟ್ ಕೆಲಸ ಕೈ ಹಾಕ್ತೀನಿ, ಇದೊಂದು ಆಗ್ಬಿಡ್ಬೇಕು ನನಗೆ, ಹಿಂಗಾರು ಮಾಡಿ ಒಳ್ಳೇದಾಗಲಿ, ಬೇಗ ನೀವು ಆಶೀರ್ವಾದ ಮಾಡಿ ಎಲ್ಲ ಆಗ್ಬಿಡ್ಲಿ ಅಂತೆಲ್ಲ ಕೇಳ್ಕೊಂತ ಇರ್ತಾರೆ ಕೆಲವರು. ಅಥವಾ ದೇವರಲ್ಲಿ ಕೇಳ್ಕೊಂತ ಇರ್ತಾರೆ, ನಿಮ್ಮ ದೇವರಲ್ಲಿ ಅಪ್ಪ ಸ್ವಾಮಿ ಇದು ಯಾವುದೋ ಒಂದು ವಿಶೇಷ ಕೆಲಸ ಕೈ ಹಾಕ್ತಾ ಇದ್ದೀನಿ, ಇದು ಸಕ್ಸಸ್ ಆಗ್ಬಿಡ್ಲಿ, ಬೇಗ ಆಗ್ಬಿಡ್ಲಿ, ಹೂವು ಆಯ್ತದಂಗೆ ಕೆಲಸ ಆಗ್ಬಿಡ್ಲಿ ಅಂತೆಲ್ಲ ಹೇಳ್ತಿರಲ್ಲ ನೀವು. ಅದೇನೇ ಇದ್ದರೂ ನೀವು 20ರೊಳಗೆ ಅಥವಾ 17ನೇ ತಾರೀಕು ಒಳಗೆ ಮುಗಿಸ್ಕೊಂಬಿಡಿ. 17 ಅಥವಾ 20ನೇ ತಾರೀಕು ದಾಟಬಿಡ್ತು ಅಂದರೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಪಂಚಮಾಧಿಪತಿ ಅಲ್ವಾ. ಸೊ ಮಕ್ಕಳು ತುಂಬ ಅಂದರೆ 20ನೇ ತಾರೀಕು ತನಕ ಮಕ್ಕಳು ತುಂಬ ಚೆನ್ನಾಗಿ ನೀವು ಹೇಳ್ದಂಗೆ ಕೇಳಿ, ನಿಮ್ಮ ಮಾತುಗೆಲ್ಲ ಕೇಳಿ, ಇಂಥ ಮಗನ ಪಡೀಲಿಕ್ಕೆ ನಾನೇ ಧನ್ಯ, ಇಂಥ ಮಗಳನ್ನ ಪಡೀಲಿಕ್ಕೆ ನಾನೇ ಪುಣ್ಯ ಮಾಡಿದ್ದೆ, ಹಂಗೆ ಹಿಂಗೆ ಅನ್ನೋ ರೀತಿಯಲ್ಲೇ ಇರುತ್ತೆ ನಿಮಗೆ. 20ನೇ ತಾರೀಕು ದಾಟದ ನಂತರ ನಿಮಗೆ ನಿಮ್ಮ ಮಕ್ಕಳು ಒಂದೊಂದು ಮಾಡುವಂಥ ಕೆಲಸಗಳನ್ನು ನೋಡ್ಬಿಟ್ಟು ನನ್ನ ಹೊಟ್ಟೆಲಿ ಯಾಕಾರ ಉಟ್ಬಿಟ್ರೋ ನೀವು ಅನ್ನೋರು ಎಷ್ಟು ನಿಮಗೆ ದುಃಖ ಆಗುತ್ತೆ. 20ನೇ ತಾರೀಕು ತನಕ ನನ್ನ ಮಗ ನನ್ನ ಮಗಳು ಅಂತ ಹೆತ್ತವ್ರಿಗೆ ಹೆಗಣನ ಮುದ್ದು ಅನ್ನೋಂಗೆ ಫುಲ್ಲು ಮುದ್ದಿ ಅಪ್ಪ ಏನೋ ಮುದ್ದಾಡಿ ಅಪ್ಪಾಡು ಮಾಡೋದು. ಆ 20ರ ನಂತರ ಮಾತ್ರ ಯಪ್ಪ ನನ್ನ ಮಗನೇ ಎಲ್ಲ ನಂಗೆ ಗೊತ್ತಿಲ್ಲ, ನೀನು ಯಾರು ನಡ್ಬಿಡತ್ಲಾಗೆ ಅನ್ನೋ ಅಷ್ಟು ಬೇಸರ ಹುಟ್ಟಿಸುವಂತಹ ಕೆಲಸಗಳನ್ನು ಅವ್ರು ಮಾಡ್ಬೋದು. ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಬರ್ಬೋದು 20ರ ನಂತರ. ಸೊ ಅದರಿಂದ ಅಷ್ಟು ಒಳಗಡೆ ಬಹಳ. ಆಮೇಲೆ ನಿಮ್ಮ ಮಕ್ಕಳು ನೆನ್ಪಿಟ್ಕೊಳ್ಳಿ, ಧನುರಾಶಿಯವರು ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. 20ನೇ ತಾರೀಕಿನ ನಂತರ ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಸಹ ನೀವು ಒಬ್ಬರೇ ಗಾಡಿ ಓಡಿಸ್ಕೊಂಡು ಹೋಗೋದು, ಅವರೊಬ್ಬರೇ ಕಾರ್ ಓಡಿಸ್ಕೊಂಡು ಹೋಗೋದು, ಅವರೇ ಟ್ರೆಕ್ಕಿಂಗು, ಬೆಟ್ಟ ಹತ್ತೋದು, ಸ್ವಿಮ್ಮಿಂಗು, ಮತ್ತೊಂದು ಇನ್ನೊಂದು ಯಾವುದೇ ಲೈಫ್ ರಿಸ್ಕಿ ಕೆಲಸಗಳನ್ನು ನಿಮ್ಮ ಮಕ್ಕಳ ಕೈಲಿ ಮಾಡಿಸ್ಬೇಡಿ. ನಿಮ್ಮ ಮಗ ಆಗಲಿ ಮಗಳಾಗಲಿ ಯಾರು ಬೇಕಾರಾಗಿರಲಿ, ನಿಮ್ಮ ಮಕ್ಕಳ ಕೈನಲ್ಲಿ ರಿಸ್ಕಿ ಕೆಲಸಗಳು, ಇದು ರಿಸ್ಕ್ ಆಗಬಹುದು ಅನ್ನುವಂಥದ್ದು ಯಾವುದೂ ಸಹ ಧನುರಾಶಿಯವರು ಆಗಿದ್ದರೆ ನಿಮ್ಮ ಮಕ್ಕಳ ಹತ್ರ ಮಾಡಿಸ್ಬೇಡಿ 20ನೇ ತಾರೀಕಿನ ನಂತರ. ಅಂದರೆ 20 ಒಳಗೆಲ್ಲ ರಿಸ್ಕಿ ಕೆಲಸ ಮಾಡಿಸ್ಬೇಡಿ ಅಂತ ಅರ್ಥ ಅಲ್ಲ. ಅಷ್ಟು ಒಳಗಾದ್ರೆ ಅಂಥ ತೊಂದರೆಗಳು ಕಂಡು ಬರ್ತಾ ಇಲ್ಲ. 20ರ ಮೇಲೆ ಆದರೆ ತುಂಬ ತೊಂದರೆಗಳು ಕಂಡು ಬರ್ತಾ ಇದೆ, ಪಂಚಮಾಧಿಪತಿಗೆ ನೀಚ ಆದ್ದರಿಂದ. ಇನ್ನೊಂದು, ಸಂತಾನವೇ ಆಗಿಲ್ಲ, ಧನುರಾಶಿಯವರು ಮದುವೆ ಆಗಿದೆ, ಮಕ್ಕಳೇ ಆಗಿಲ್ಲ, ಇನ್ನು ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಆದರೆ 20ರ ಒಳಗೆ ನೀವು ಮಾಡೋ ಪ್ರಯತ್ನಗಳು ಯಶಸ್ವಿ, 20ರ ನಂತರ ನೀವು ಮಾಡೋ ಪ್ರಯತ್ನಗಳು ಫೇಲ್, 2-3 ತಿಂಗಳು ಫೇಲ್ ಆಗಿಬಿಡುತ್ತೆ. ಸೊ ಅದರಿಂದ 20ರ ಒಳಗಡೆ ಸಂತಾನಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಬೇಕು, ನಂತರ ನೋ. ಆಯಿತಾ, ನೆನ್ಪಿಟ್ಕೊಳ್ಳಿ ಈ ವಿಚಾರಗಳನ್ನು. ನೆಕ್ಸ್ಟು ನಿಮಗೆ ವ್ಯಯಾಧಿಪತಿಯೂ ಸಹ ಕುಜಗ್ರಹಣೆ ಆಗಿರೋದ್ರಿಂದ 20ನೇ ತಾರೀಕಿನ ಒಳಗೆ ನೀವು ವಿದೇಶ ಪ್ರಯಾಣಾದಿಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಅನುಕೂಲವಾಗಿರುತ್ತೆ. ಅಂದರೆ ನೀವು ಹೊರದೇಶಕ್ಕೆ ಹೋಗೋಕ್ಕಾಗುತ್ತಾ ಅಂತಂದರೆ, ಟ್ರಾನ್ಸ್ಫರ್ ಬೇಕಾಗಿತ್ತು ಸಿಗುತ್ತಾ ಅಂದರೆ, ಅಥವಾ ಏನೋ ಒಂದು ನೀವು ಯಾರನ್ನೋ ಬಿಡಿಸ್ಕೊಳ್ಬೇಕು ನಿಮ್ಮಿಂದ ಅಂದ್ಕೊಂಡ್ರೆ, ಅಥವಾ ನೀವೇನೋ ಒಂದು ಕರಗಿಸ್ಕೊಳ್ಬೇಕು ನಿಮ್ಮ ಶರೀರದಿಂದ ಅಂದ್ಕೊಂಡ್ರು, ಏನಾದ್ರು ಯಾವುದರಿಂದಾದ್ರು ನಿಮಗೆ ಬಿಡುಗಡೆ ಬೇಕು ಅಂತಾದರೆ ಅದೆಲ್ಲ 20ರ ಒಳಗೆ, 20ರ ನಂತರ ಆಗಲ್ಲ. ಸೊ ಅದರಿಂದ ನೆನ್ಪಿಟ್ಕೊಳ್ಳಿ, ಒಳ್ಳೇದಾಗಲಿ, ಪ್ರಯತ್ನಗಳೆಲ್ಲವೂ ಸಹ. ಆಮೇಲೆ ಈ ಪೀರಿಯಡ್ಸ್ ಪ್ರಾಬ್ಲಮ್ಗಳು, ಯಾಕೆಂದರೆ ಕುಜ ನೀಚಕ್ಕೆ ಹೋದ್ರೆ ಹಂಗೆ ಆಗೋದು. ಸೊ ಲೇಡೀಸ್ ಪೀರಿಯಡ್ಸ್ ಪ್ರಾಬ್ಲಮ್ಗಳು, ಅಥವಾ BP, ಹೈ BP, ಲೋ BP ಇರೋರಿಗೆ, ಗಂಡಸಾಗಲಿ ಹೆಂಗಸರಾಗಿರಲಿ, ಬ್ಲಡ್ ಪ್ರೆಷರು, ಶುಗರು ಇತ್ಯಾದಿ ಪ್ರಾಬ್ಲಮ್ಗಳು, ರಕ್ತ ಸಂಬಂಧಿತ ಕಾಯಿಲೆಗಳನ್ನ ಹೇಳ್ತಿರೋದು, ಸ್ವಲ್ಪ ವೇರಿಯೇಷನ್ಸ್ಗಳಾಗ್ಬಿಡುತ್ತೆ ಅಂತ ಕುಜ ನೀಚ ಸ್ಥಿತಿಗೆ ಹೋಗೋದ್ರಿಂದ. ಆಮೇಲೆ ಈ ರಿಯಲ್ ಎಸ್ಟೇಟ್ ಮಾಡೋರಿಗೆ, ರೈತರಿಗೆ, ಆಮೇಲೆ ಎಂಥದ್ದು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಆಮೇಲೆ ಆಮೇಲೆ ಹೋಟೆಲ್ಲು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಈ ಮೊಬೈಲು ಗಿಬೈಲು ಟಿವಿಗೆ ಇರ್ತಾವಲ್ಲ, ಅದೆಲ್ಲ ಸೇಲ್ ಮಾಡೋದು, ರಿಪೇರಿ ಮಾಡೋದು, ಅಥವಾ ಅಲ್ಲಿ ಕೆಲಸ, ಈ ಥರ ಎಲ್ಲರಿಗೂ 20ನೇ ತಾರೀಕಿನ ನಂತರ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ. ನಾರ್ಮಲ್ ಪರ್ಸನ್ ಕೂಡ ಸಹ 20ನೇ ತಾರೀಕಿನ ನಂತರ ಸ್ವಲ್ಪ ತಲೆ ಸುತ್ತುವಿಕೆ, ವಾಂತಿ ಬರುವಿಕೆ ಇದೆಲ್ಲ ಜಾಸ್ತಿ ಆಗುತ್ತೆ. 17ರ ನಂತರನೇ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತಲೆನೋವೆಲ್ಲ, ಕಣ್ಣು ನೋವೆಲ್ಲ, ಯಾಕೆಂದರೆ ರವಿನ ನಿಜ ಸ್ಥಿತಿಗೆ ಹೋಗ್ತಾರೆ. ಆದ್ದರಿಂದ
ಸೊ ಇರಲಿ, ಇದೆಲ್ಲ ಪರಿಹಾರಗಳು ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ಹೇಳಿದ್ನಲ್ಲ ನಿಮಗೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ, ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಮಾಡ್ತಾ ಇರಿ. ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದೆಲ್ಲ ಹೊರತುಪಡಿಸಿ ವಿಶೇಷವಾದಂಥ ಪರಿಹಾರ ಬೇಕು ನಿಮಗೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಗೊತ್ತಿರತಕ್ಕಂಥದ್ದು ಬುಧವಾರ. ಮಹಾಲಯ ಅಮಾವಾಸ್ಯೆಯ ದಿವಸವೇ ನಿಮಗೆ ಏನು ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ, ಹಿಂದಿನ ಕೊನೆಯ ಚಂದ್ರಗ್ರಹಣ ಆಗಿತ್ತು ಹಿಂದಿನ ಬಾರಿ, ಇದು ಕೊನೆಯ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣ ಇದೆ. ಆಮೇಲೆ ಯಾವುದೂ ಗ್ರಹಣ ಇಲ್ಲ 2024ನೇ ಆಂಗ್ಲ ಸಂವತ್ಸರದಲ್ಲಿ. ಸೊ ಅದರಿಂದಾಗಿ ಈ ವರ್ಷದ ಈ ಕೊನೆಯ ಮಹಾಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ಅದಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನ ಆಮೇಲೆ ಮಾಡ್ತೇನೆ ನಾನು. ಸೊ ಈ ಸೂರ್ಯಗ್ರಹಣದ ಒಂದು ಗ್ರಹಣ ಶಾಂತಿ, ಅದರ ಜೊತೆಗೆ ನವರಾತ್ರಿ ಆರಂಭ ಕಾಲವಾದ್ರಿಂದ ಮಹಾಚಂಡಿಕಾ ಹೋಮ ಪ್ರತಿ ಬಾರಿಯೂ ಸಹ ನಾವು ವರ್ಷಕ್ಕೊಮ್ಮೆ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ ನಮ್ಮ ಯಾಗಶಾಲೆಯಲ್ಲಿ. ಈ ಬಾರಿಯೂ ಸಹ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ಏನು ಗುರು ಶಾಂತಿ ಹೋಮ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ತ್ರಿಗುಣಾಂಬಿಕಾ, ದುರ್ಗಾ ಪರಮೇಶ್ವರಿ ಅಂತ ಆ ಒಂದು ಅಮ್ಮನವರ ಒಂದು ಚಂಡಿಕಾ ಯಾಗ, ಮಹಾಚಂಡಿಕಾ ಯಾಗವನ್ನ ಆ ಪರ್ವಕಾಲದ ದಿನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹಾಗೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಮಾಣಿಕ್ಯ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಈ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ನೀವು ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬಾ ಚಂದವಾದಂತಹ ಒಂದು ಉಂಗುರ ಮಾಡಿಸಿದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕೆ ಇದರಲ್ಲಿ ಸೈಜ್ ಮ್ಯಾಟರ್ಸ್. ನಿಮಗೆ ಯಾವ ಬೆರಳು ಆಗುತ್ತೋ ಆ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಗೊತ್ತಾಯ್ತಲ್ವಾ? ಯಾಕೆ ಅಂತಂದ್ರೆ ಇದು ಅಷ್ಟು ಸ್ಟ್ರೆಂತಲ್ಲಿ ನೀಟಾಗಿ ಗಟ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು. ಇದು ಮತ್ತೆ ಚಿಕ್ಕ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದೊಂದು ರಿಂಗ್ ಅನ್ನ ಪ್ರತಿಯೊಬ್ಬರಿಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಸ್ಟೋನ್ ಅನ್ನೇ ಕೊಡ್ತಾ ಇದ್ದೇವೆ, ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಎಲ್ಲ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಮಾಣಿಕ್ಯ ಉಂಗುರ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾರೆ. ರೂಬಿ, ಒರಿಜಿನಲ್ ರೂಬಿ ರಿಂಗ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮತ್ತು ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ಸಂಕಲ್ಪ ಸೇವೆಯಲ್ಲೇ ಮಹಾಚಂಡಿಕಾ ಯಾಗ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿಸಿ ಈ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಯಲ್ಲೇ ಈ ಒಂದು ಪ್ರಸಾದವೂ ಸಹ ಬಂತು, ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ರಿಂಗ್ ಸಹ ಬಂತು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ಸಹ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬುಧವಾರ ಹೋಮ ಅಂದ್ರೆ ಗುರು ಅಥವಾ ಶುಕ್ರವಾರಗಳಲ್ಲಿ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಂದು ವಾರದೊಳಗೆ ನಿಮಗೆ ಎಲ್ಲರಿಗೂ ಪ್ರಸಾದ ಸೇರ್ತದೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಬೇಗ ಸಿಗುತ್ತೆ, ಹೊರಗಿನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ವಾರ ಒಳಗಡೆ ಸಿಗುತ್ತೆ. ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.